ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ. ಇಲ್ಲಿ ವರ್ಷಂಪ್ರತಿ ಸಿರಿ ಜಾತ್ರೆ, ನಡ್ವಾಲ್ ಸಿರಿ ಜಾತ್ರೆ ಎನ್ನುವಂಥ ಹೆಸರಿನಲ್ಲಿ ಸಿರಿ ಜಾತ್ರೆ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಇಲ್ಲಿಗೆ ಬಂದು ಸಿರಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಅನೇಕರಿಗೆ ಇಲ್ಲಿ ದರ್ಶನವಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನನ್ನ ಪ್ರಕಾರ ನಮ್ಮ ಈ ಭಾಗದಲ್ಲಿ ತಾಲೂಕಿನಲ್ಲಾಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಈ ಕ್ಷೇತ್ರ ಸಿರಿಗೆ ಸಂಬಂಧಪಟ್ಟಂತ ಮೂಲ ಕ್ಷೇತ್ರ ಎನ್ನುವಂಥ ಮಾತುಗಳು ಕೂಡ ಇದೆ. ಇದರ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಗುರುರಾಜ್ ಗುರಿಪಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಈ ಕ್ಷೇತ್ರಕ್ಕೆ ಒಳಗಡೆ ಬರುವಾಗಲೇ ತುಂಬಾ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರಕೃತಿ ರಮಣೀಯ ಇದೆ, ಈ ಕಡೆ ನದಿ ಇದೆ, ಬಂತೆ ಒಂದು ಪ್ರಶಾಂತವಾದ ವಾತಾವರಣ ಇದೆ. ಈ ಕ್ಷೇತ್ರದ ಹಿನ್ನೆಲೆಗಳನ್ನ ನೋಡೋದಾದ್ರೆ, ಲೋಕನಾಡು ಲೋಕನಾಥೇಶ್ವರ ಅಂತ ಹೇಳಿದ್ರೆ ಯಾವ ದೇವರು, ಎಷ್ಟು ವರ್ಷದಿಂದ ಇಲ್ಲಿ ಪೂಜಿಸಲ್ಪಡ್ತಾ ಇದ್ದಾರೆ, ಹೇಗೆ ಅಂತ ಹೇಳಿದ್ರೆ? ಈಗ ನಮಗೆ ತುಳುನಾಡಿನ ಸಂಪ್ರದಾಯದ ಪ್ರಕಾರ ಆಲಡೆ ಅನ್ನುವಂಥ ಒಂದು ಇದೆ, ಸಿರಿಯ ಆಲಡೆ. ಅಂದರೆ ಕುಟುಂಬ ಸಂಪ್ರದಾಯಕ್ಕೆ ನಮಗೆ ಸಿರಿಗಳ ಆಲಡೆ ಅನ್ನೋದು ತುಂಬ ಮಹತ್ವವಾದಂತಹ ವಿಚಾರ. ಅದರಲ್ಲೂ ಕೂಡ ಒಂದು ಅತ್ಯುತ್ತಮ ಅಂದರೆ ಈ ಪುರಾತನವಾದ ಕ್ಷೇತ್ರದಲ್ಲಿ ಆಲಡೆಯಲ್ಲಿ ಪ್ರಮುಖವಾದ ಆಲಡೆ ಯಾವುದು ಅಂತ ಕೇಳಿದರೆ ನಮ್ಮದು ಲಂಕೆ ಲೋಕನಾಡು ಲೋಕನಾಥೇಶ್ವರ ದೇವಸ್ಥಾನ. ಇದಕ್ಕೆ ನಮಗೆ ನಡ್ವಾಲ್ ಅಂತ ತುಂಬ ಪ್ರಸಿದ್ಧಿಯಾದಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ 800 ವರ್ಷಗಳ ಇತಿಹಾಸವಿದೆ. ಇದರಲ್ಲಿ ನಮಗೆ ಗರ್ಭಗುಡಿಯಲ್ಲಿ ಸ್ವಯಂಭೂಲಿಂಗ, ನಾವು ಮೂಲದಲ್ಲಿ ಇದು ಬೆರ್ಮೆರೆ ಗುಂಡ ಅಂತ ನಾವು ಕರಿತಾ ಇದ್ವಿ ಮೂಲದಲ್ಲಿ. ಅದಕ್ಕೆ ಕಾಲಕ್ರಮೇಣ ಅದು ಈಗ ಲೋಕನಾಥೇಶ್ವರ ದೇವರು ಅನ್ನುವಂಥ ಒಂದು ನಾವು ಹೆಸರಿನಿಂದ ಈಶ್ವರನನ್ನು ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಇಲ್ಲಿ ಸಿರಿ ಪ್ರಧಾನ, ಅಂದರೆ ಇಲ್ಲಿ ನಮಗೆ ಹರಕೆ ರೂಪದಲ್ಲಿ ಬರುವುದು, ನಮಗೆ ಸಿರಿಗೆ ಹರಕೆ ಬರ್ತದೆ. ಬಲಿವಾಡು ಅಂದರೆ 1 ಸೇರು ಅಕ್ಕಿ, 1 ಸೇರು ಹುರುಳಿ, 2 ತೆಂಗಿನಕಾಯಿ ಮತ್ತು 1 ಹಾಳೆ ಹಿಂಗಾರ. ಹೀಗೆ ಭಕ್ತಾದಿಗಳು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಉಡುಪಿ, ಉತ್ತರ ಕನ್ನಡ, ಕಾಸರಗೋಡು ಮತ್ತು ಹಾಸನ, ಚಿಕ್ಕಮಗಳೂರು, ಮೈಸೂರು, ಕೊಡಗು ಜಿಲ್ಲೆಗಳಿಂದ ನಮಗೆ ಇಲ್ಲಿಗೆ ನಿರಂತರವಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಜಾತ್ರಾ ಸಂದರ್ಭದಲ್ಲಿ ನಮಗೆ 25ರಿಂದ 30 ಸಾವಿರ ಭಕ್ತಾದಿಗಳು ಸೇರ್ತಾರೆ. ಅಂದರೆ ಭಕ್ತಾದಿಗಳಿಗೆ ಇದೊಂದು ನಂಬಿಕೆಯ ಕ್ಷೇತ್ರ. ಒಂದಷ್ಟು ಇಲ್ಲಿ ಪ್ರಧಾನವಾಗಿ ಇಲ್ಲಿ ಸ್ವಯಂಭೂಲಿಂಗ, ಇಲ್ಲಿ ಕುಮಾರನ ಸಾನ್ನಿಧ್ಯ ಕೂಡ ಇದೆ. ಅದರ ಜೊತೆಗೆ ಸಿರಿಯ ಸಾನ್ನಿಧ್ಯ. ನಾವು ಎಲ್ಲಿಯೂ ಕೂಡ ಹೋದರೆ ಆಲಡೆಯಲ್ಲಿ ನಿಮಗೆ ಇಲ್ಲಿ ಮೂಲ ಆಲಡೆಯಲ್ಲಿ ಈ ಸಿರಿಯ ಗರ್ಭಗುಡಿಯ ಒಳಗೆ ನಾವು ಸಿರಿಗೆ ಇಲ್ಲಿ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಈಗ ಜಾತ್ರೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಕುಮಾರ ದರ್ಶನ ಆಗಬೇಕಾದ್ರೆ ನಾವು ಗರ್ಭಗುಡಿಯ ಒಳಗಿಂದ ಅರ್ಚಕರು ಹಿಂಗಾರ ಮತ್ತು ಎಣ್ಣೆಯನ್ನು ಕೊಡುವ ಮುಖಾಂತರ ಅಲ್ಲಿ ದಲ್ಯ ಆರಂಭವಾಗ್ತದೆ. ಇದು ಇಲ್ಲಿನ ಸಂಪ್ರದಾಯ. ಅದರ ಜೊತೆ ನನಗೆ ಒಂದು ಪ್ರಶ್ನೆ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು, ಈಗ ದೇವರ ಗರ್ಭಗುಡಿ ಏನಿದೆ ಅದ್ರ ಒಳಗಡೆ ಸಿರಿಯನ್ನು ಕೂಡ ಆರಾಧನೆ ಮಾಡ್ತಾ ಇದ್ದಾರೆ. ಹೌದು, ಮೂಲದಲ್ಲಿ ಇದು ಮಠ ಸಂಪ್ರದಾಯದಲ್ಲಿರುವ ಸಂದರ್ಭದಲ್ಲಿ ಇದು ಮೂಲದಲ್ಲಿ ಬೆರ್ಮೆರೆ ಗುಂಡ ಅಂತ ಹೇಳ್ತೇವೆ. ಈಗ ನಾವು ಲೋಕನಾಥೇಶ್ವರ ಅಂತ ನಾವು ಆರಾಧಿಸ್ತಾ ಇದ್ದೇವೆ, ಅದು ಮೂಲದಲ್ಲಿ ಬೆರ್ಮೆರೆ ಗುಂಡ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅದರಲ್ಲಿ ಕುಮಾರ, ಈಗ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಮೂಲದಲ್ಲಿ ಅದು ಕುಮಾರ ಅನ್ನೋದು ಕೂಡ ಇಲ್ಲಿ ನಮಗೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತಹ ವಿಚಾರ. ಸಿರಿ, ಹೌದು. ಈಗ ಪಾರ್ವತಿ ಅಂತ ನಾವು ಆರಾಧಿಸ್ತಾ ಇದ್ದೇವೆ, ಅದು ಪ್ರಶ್ನಾ ಚಿಂತನೆಯಲ್ಲಿ ಬಂದ ಪ್ರಕಾರ ಅದು ಮೂಲದಲ್ಲಿ ಸಿರಿ ಅನ್ನೋದು ವಿಚಾರ. ಸಿರಿಯ ಮಗ ಕುಮಾರ. ಇದು ಈ ರೀತಿಯ ಒಂದು ಇಲ್ಲಿ ಗರ್ಭಗುಡಿಯ ಒಳಗೆ ನಾವು ಆರಾಧಿಸಿಕೊಂಡು ಬರ್ತಾ ಇರುವಂತ ವಿಚಾರ. ಅದರ ಜೊತೆಗೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಹಬ್ಬಗದಾರಗರ ಚೆನ್ನಮನೆಯ ಆಟ ಇದೆ. ಹಬ್ಬಗದಾರಗ ಅಂದ್ರೆ ಅವಳಿ ಸಹೋದರಿಯರು, ಅವರು ಇದು ಚೆನ್ನಮನೆ ಆಡುವ ಸಂದರ್ಭದಲ್ಲಿ ಕಾಯ ಬಿಟ್ಟು ಮಾಯ ಸೇರಿದಂತಹ ವಿಚಾರ. ಅದನ್ನು ಕೂಡ ಇಲ್ಲಿ ನಾವು ಚೆನ್ನಮನೆಯ ಆಟವನ್ನು ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಸಿರಿಯ ಆರಾಧನೆ, ನೀವು ಪ್ರಶ್ನೆ ಚಿಂತನೆಯಲ್ಲಿ ಬಂದಿರುವಂತ ಸಂದರ್ಭದಲ್ಲಿ ಸಿರಿಯ ಆರಾಧನೆ ಅಲ್ವಾ? ಇಲ್ಲಿ ಅನೇಕರಿಗೆ ದರ್ಶನವಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಮಗೆ ಜಾತ್ರೋತ್ಸವದ ಸಂದರ್ಭದಲ್ಲಿ ಬರುವಂತಹ ಮೈ ಒಂದು ನವಿರು ಹೇಳುತ್ತದೆ, ನಮಗೂ ಕೂಡ ಒಂದು ದೇವರ ಒಂದು ಸಾನ್ನಿಧ್ಯ ಯಾವ ರೀತಿ ಅಂತ ತೋರ್ತದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ದೇವರ ಸಾನ್ನಿಧ್ಯ ಇಲ್ಲಿ ಭಕ್ತಾದಿಗಳು ಬರುವಾಗ ಇಲ್ಲಿ ನಡ್ವಾಲ್ ಕ್ಷೇತ್ರಕ್ಕೆ ಮುಖ್ಯವಾಗಿ ಬರುವುದು ಅಂತ ಕೇಳಿದ್ರೆ, ಇಲ್ಲಿ ಅವರದ್ದು ಒಂದಷ್ಟು ಕುಟುಂಬಸ್ಥರು ಬರ್ತಾ ಇದ್ರು ಮೊದಲಿನ. ಆದ್ರೆ ಅವರು ಕಾಲಘಟ್ಟದಲ್ಲಿ ಮತ್ತೆ ಅವರು ಬರುವುದಿಲ್ಲ ಇಲ್ಲಿಗೆ. ಆಗ ಅವ್ರು ಎಲ್ಲಿಯಾದ್ರೂ ಒಂದು ಪ್ರಶ್ನಾ ಚಿಂತನೆಗೆ ಹೋಗುವಾಗ, ಇಲ್ಲಾಂದ್ರೆ ಎಲ್ಲಿಯಾದ್ರೂ ಅವರ ಮನೆಯಲ್ಲಿ ಏನಾದ್ರು ನೇಮ ಆಗುವಾಗ ಅಲ್ಲಿ ಕೂಡ ಅವರಿಗೆ ದೈವ ಯಾವ ರೀತಿಯಾಗಿ ನುಡಿ ಕೊಡ್ತಾರೆ ಅಂತ ಕೇಳಿದ್ರೆ, ನೀವು ಆಲಡೆ ಕ್ಷೇತ್ರಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ನಿಮ್ದು ಆಲಡೆ ಯಾವುದು ಅಂತ ಕೇಳುವಾಗ ಇದು ನಡ್ವಾಲ್ ನಂದು ಆಲಡೆ. ಒಂದು ವೇಳೆ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಇವರು ಕುಟುಂಬದವರು ಇಲ್ಲಿಗೆ ಬರಬೇಕು. ಇದಕ್ಕೆ ಈ ಆಲಡೆಗೆ ಸಂಬಂಧಪಟ್ಟ ಕುಟುಂಬ ಅನ್ನೋದು ಇದೆ. ಇಲ್ಲಿ ನಾವು ನಾಗರ ಪಂಚಮಿಗೆ ಇಲ್ಲಿ ಹಾಲು ಹಾಕುವಾಗ ಕೂಡ ಒಂದಷ್ಟು ಕುಟುಂಬಗಳು ಇಲ್ಲಿ ಬರ್ತದೆ, ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಪ್ರತಿಯೊಬ್ಬರು ಕೂಡ ಇಲ್ಲಿ ನಮ್ಮ ಕುಟುಂಬದವರು ಆಲಡೆ ಯಾವುದು ಉಂಟು ಅವರು ಇಲ್ಲಿ ಬರಲೇಬೇಕು. ಬಂದು ಅವರ ಬಲಿವಾಡು ಸಮರ್ಪಣೆಯನ್ನು, ಅವ್ರ ಪ್ರತಿ ಕೊಡುವಂತ ಹರಕೆಯನ್ನು ಇಲ್ಲಿ ಸಮರ್ಪಣೆ ಮಾಡಿದರೆ ಭಕ್ತಿಯಿಂದ ಇಲ್ಲಿ
ದೇವರಿಗೆ ಕೈ ಮುಗ್ಗಿ ಪ್ರಾರ್ಥನೆ ಮಾಡಿದರೆ ಅವರ ಇಷ್ಟಾರ್ಥಗಳು, ಅವ್ರದ್ದು ಯಾವುದೆಲ್ಲ ಇಷ್ಟಾರ್ಥಗಳಿದೆ ಅದೆಲ್ಲವೂ ಕೂಡ ನೆರವೇರುತ್ತದೆ ಅನ್ನುವಂತಹ ನಂಬಿಕೆ ಅವರಿಗಿದೆ. ಅಂತಹ ಭಕ್ತರು ಇಲ್ಲಿಗೆ, ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ನೀವು ಆಗ್ಲೇ ಆರಂಭದಲ್ಲಿ ಹೇಳಿದ್ರೆ ಸ್ವಯಂಭೂ ಲಿಂಗ ಅಂತ. ಹೌದು. ಅದು ಯಾವ ರೀತಿ ಸ್ವಯಂ ಆಗಿ ಇದ್ದಂತಹ ಲಿಂಗ ಅದು? ಹೌದು, ಇದು 800 ವರ್ಷಗಳ ಹಿಂದೆ ಆ, ಇತಿಹಾಸ ಇರುವಂತ ಈ ಕ್ಷೇತ್ರ. ಈ 800 ವರ್ಷಗಳಿಂದ ಮುಂಚೆ ಇದು ನಮಗೆ ಇಲ್ಲಿ ಮಠ ಸಂಪ್ರದಾಯದ ಪ್ರಕಾರ ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ರು. ಕಾಲಘಟ್ಟದಲ್ಲಿ ಮತ್ತೆ ಇದು ಇಲ್ಲಿ ದೇವಸ್ಥಾನದ ಅವಶೇಷಗಳು ಇಲ್ಲಿ ಕಾಣಸಿಗುವುದಿಲ್ಲ. ಇಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ನಿಂತು ಹೋಗಿರ್ತದೆ. ಆ ಸಂದರ್ಭದಲ್ಲಿ ನಮಗೆ ಒಂದು 2-3 ತಲೆಮಾರುಗಳ ಹಿಂದೆ ಈ ದೇವಸ್ಥಾನದ ಈ ಲಿಂಗ, ಈ ಸ್ವಯಂಭೂ ಲಿಂಗ ಒಬ್ರಿಗೆ ಸಿಗ್ತದೆ. ಅವರು ಆರಾಧಿಸಿಕೊಂಡು ಬರ್ತಾ ಇರ್ತಾರೆ. ಆ ನಂತರ ಇದು ನಮ್ಮ ಸಾರ್ವಜನಿಕ ಇಲ್ಲಿ ಒಂದು ಸಮಿತಿ ಪ್ರಾರಂಭವಾಗಿ ಒಂದು 30 ವರ್ಷ ಆಯಿತು. ಅನಂತರ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಈ ಕ್ಷೇತ್ರ ಸೇರ್ತದೆ. ಅನಂತರ ಇದು ಈಗ ನಾವು ಯಾವ ರೀತಿಯಾಗಿ ಕಟ್ಟುಕಟ್ಟಲೆ ಉಂಟು ಅದೇ ರೀತಿಯ ಕಟ್ಟುಕಟ್ಟಲೆಯ ಪ್ರಕಾರ ನಾವು ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಸಿರಿಗೆ ದೊಡ್ಡ ಪ್ರಾಶಸ್ತ್ಯ ಇಲ್ಲಿದೆ. ನಾವು ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಹೋಗಿದ್ವಿ, ಸಿರಿಗೆ ಅಲ್ಲಿ ಸಿರಿಯನ್ನು ಒಪ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ವಿ. ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ಇಲ್ಲಿ ನಾನು ಆಗ್ಲೇ ಹೇಳಿದ ಪ್ರಕಾರ ಸತ್ಯನಾಪುರದ ಅರಮನೆ, ಈ ಸತ್ಯನಾಪುರ ಅರಮನೆಯಲ್ಲಿ ಒಬ್ರು ಅಜ್ಜರಿದ್ರು. ಆ ಅಜ್ಜರಿಗೆ ಸಂತಾನ ಭಾಗ್ಯ ಇರೋದಿಲ್ಲ. ಆ ಸಂದರ್ಭದಲ್ಲಿ ಅವರು ತುಂಬಾ ಕೊರಗ್ತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲೊಂದು ಮನೆಯ ಕೆಲಸದಾಗಿರ್ತಾಳೆ ದಾರು ಅಂತ. ಅದೇ ಮನೆಗೆ ಇಲ್ಲಿಯ ದೇವರು, ಲಂಕಲೋಕಣಿನ ದೇವರು ಬರ್ಮೆರು, ಅವರು ಬ್ರಾಹ್ಮಣ ರೂಪದಲ್ಲಿ ಸತ್ಯನಾಪುರದ ಅಜ್ಜರ ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋದಂತಹ ಸಂದರ್ಭದಲ್ಲಿ ದಾರು ಅಲ್ಲಿ ಕೆಲಸದವಳಿರ್ತಾಳೆ. ಆಗ ಅಜ್ಜರಿಗೆ ಬ್ರಾಹ್ಮಣರು ಕೇಳ್ತಾರೆ, ಅಜ್ಜರನ್ನ ನಂಗೆ ನೋಡ್ಬೇಕು ಅಂತ. ಆಗ ಅವ್ರಿಗೆ ಹುಷಾರಿರೋದಿಲ್ಲ. ಆದ್ರೂ ಕೂಡ ಅಜ್ಜ ಬರ್ತಾರೆ. ಬರುವಾಗ ನೀನು ಯಾಕೆ ಬೇಸರದಲ್ಲಿ ಇದ್ದಿ ಅಂತ ಕೇಳುವಾಗ, ನನಗೆ ಸಂತಾನ ಭಾಗ್ಯ ಇಲ್ಲ ಅಂತ ನಾನು ತುಂಬಾ ಕೊರಗ್ತಾ ಇದ್ದೇನೆ ಅಂತ ಹೇಳುವಾಗ, ಲಂಕೆ ಲೋಕನಾಡು ಅನ್ನುವಂತಹ ಒಂದು ದೇವಸ್ಥಾನ ಇದೆ, ಅಲ್ಲಿ ನೀನು ಜೀರ್ಣೋದ್ಧಾರ ಮಾಡಬೇಕು. ಜೀರ್ಣೋದ್ಧಾರ ಮಾಡಿದ್ಮೇಲೆ ನಿಂಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅನ್ನುವಂತಹ ಅಭಯ ಆಗ್ತದೆ. ಆ ಸಂದರ್ಭದಲ್ಲಿ ಅದೇ ಅಭಯವನ್ನು ಅವರು ಇಟ್ಕೊಂಡು ಇದೇ ಅಜ್ಜರು ಈ ಲಂಕೆ ಲೋಕನಾಡಿಗೆ ಬಂದು ಈ ಕ್ಷೇತ್ರವನ್ನು ಅವರು ಜೀರ್ಣೋದ್ಧಾರ ಮಾಡ್ತಾರೆ. ಜೀರ್ಣೋದ್ಧಾರ ಮಾಡಿ ಇದೇ ದೇವಸ್ಥಾನದಲ್ಲಿ ಅರ್ಚಕರವರಿಗೆ ಹಿಂಗಾರವನ್ನು ಕೊಡ್ತಾರೆ. ಹಿಂಗಾರವನ್ನು ತೆಗೆದುಕೊಂಡು ಅವರ ಅರಮನೆಯಲ್ಲಿ ಅವರು ಕಲ್ಲಕಲೆಂಬಿಗೆ ಇಡ್ತಾರೆ. ಕಲ್ಲಕಲೆಂಬಿಯಲ್ಲಿ ಇಟ್ಟು ಒಂದು ದಿವಸ ಹೋಗ್ತದೆ. ದಿವಸ ಹೋಗುವಾಗ ಅಲ್ಲಿ ಆ ಹಿಂಗಾರವೇ ಅದು ಮಗುವಾಗಿ ಜನ್ಮ ತಾಳ್ತದೆ ಅನ್ನುವಂಥ ಒಂದು ನಮಗೆ ಇತಿಹಾಸದ ಪ್ರಕಾರ ಕಂಡು ಬಂದಂತಹ ವಿಚಾರಗಳು. ಅದೇ ರೀತಿಯಾಗಿ ಅದೇ ಮಗು ತುಳುನಾಡಿನ ಸಿರಿಯಾಗಿ ಈಗ ಬಹಳ ಪ್ರಸಿದ್ಧಿಯಾದ ಪಡೆದಂತಹ ವಿಚಾರ. ಇದೇ ಭಾಗದಲ್ಲಿ ನಡೆದಿರುವಂತಹ ಘಟನೆ ಅದು. ಇದೇ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ನಮಗೆ ಈ ಒಂದು ನೇತ್ರಾವತಿ ನದಿಯ ಈ ಭಾಗದಲ್ಲಿ ದೇವಸ್ಥಾನ, ಆಚೆ ಭಾಗದಲ್ಲಿ ಸತ್ಯನಾಪುರದ ಇದು ನಮಗೆ ಅರಮನೆ ಕಾಣಿಸ್ತದೆ. ಇಲ್ಲಿ ನಮ್ಮ ರಾಜ್ಯ ರಸ್ತೆ ಕಾಣ್ತದೆ. ರಾಜ್ಯ ರಸ್ತೆಯಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗುವಾಗ ನಮಗೆ ಈಗ ಅದು ಕಾಡು ಇದೆ. ಆ ಕಾಡಿನಲ್ಲಿ ನಾವು ನಡ್ಕೊಂಡು ಹೋಗುವಾಗ ನಮಗೆ ಸತ್ಯನಾಪುರ ಅರಮನೆಯ ಅವಶೇಷಗಳು ಕಂಡು ಬರ್ತದೆ. ಇದನ್ನು ನಾವು ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತಹ ವಿಚಾರಗಳು. ಈ ದೇವಸ್ಥಾನದಲ್ಲಿ ಲೋಕನಾಥೇಶ್ವರ ಸ್ವಾಮಿ ಇದ್ದಾರೆ, ಅದರ ಜೊತೆಗೆ ಸಿರಿ ದೈವ ಇದೆ, ಅದರ ಜೊತೆಗೆ ಬೇರೆ ಪರಿವಾರ ದೈವಗಳಿದೆ. ಯಾವುದೆಲ್ಲ ಇದೆ ಅಂತ ಇಲ್ಲಿ ನಮಗೆ ಇಲ್ಲಿ ರಕ್ತೇಶ್ವರಿ ದೈವ ಇದೆ. ಮತ್ತು ಪ್ರಧಾನವಾಗಿ ನಮಗೆ ಸೇಮಕಲ್ಲ ಪಂಜುರ್ಲಿ. ಈ ಸೇಮಕಲ್ಲ ಪಂಜುರ್ಲಿ ಅಂದ್ರೆ ಇದು ಸಿರಿಗಳ ಆಲಡೆ ಕ್ಷೇತ್ರದಲ್ಲಿ ಪ್ರಧಾನವಾದಂತಹ ದೈವ. ಈ ದೈವಕ್ಕೆ ಒಂದಷ್ಟು ಹರಕೆಗಳು ಬರ್ತದೆ. ಒಂದಷ್ಟು ಕುಟುಂಬಗಳಿಗೆ ಏನಾದ್ರೂ ಅವ್ರದ್ದು ಸಮಸ್ಯೆಗಳಿರ್ತದೆ, ಪರಿಹಾರವಾಗದಂತಹ ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಯನ್ನು ಅವರು ಈ ದೈವದ ಹತ್ರ ಕೇಳಿಕೊಂಡ್ರೆ, ದೈವ ಯಾವ ರೀತಿಯಾಗಿ ಅಭಯ ಕೊಡ್ತಾರೆ ಅದೇ ರೀತಿಯಾಗಿ ಅವ್ರು ಮಾಡಿಕೊಂಡ್ರೆ ಅವರ ಎಷ್ಟೋ ಕುಟುಂಬಗಳಿಗೆ ಆ ದೈವ ವರವಾಗಿ ಇಲ್ಲಿ ಅಭಯವನ್ನು ನೀಡಿದಂತಹ ನಿದರ್ಶನಗಳು ತುಂಬಾ ಇದೆ. ಅದೇ ರೀತಿಯಾಗಿ ಇಲ್ಲಿ ನಂದಿಗೋಣ ಅಂತ ಇದೆ, ನಾವು ಮೈಷಂತಾಯ ಅಂತ ಹೇಳ್ತೇವೆ. ಆ ನಂದಿಗೋಣಕ್ಕೆ ಇಲ್ಲಿ ನಮಗೆ ಹುರುಳಿ ಒಂದು 10 ರಿಂದ 15 ಕ್ವಿಂಟಲ್ ನಮಗೆ ಹುರುಳಿ ಬರ್ತದೆ. ಇಲ್ಲಿಗೆ ಒಂದು ಸುಮಾರು 20ರಿಂದ ಮೇಲೆ ಅಕ್ಕಿ ಬರ್ತದೆ ಈ ದೇವಸ್ಥಾನಕ್ಕೆ. ಅದೇ ರೀತಿ ಭಕ್ತಾದಿಗಳು ನಮಗೆ ತೆಂಗಿನಕಾಯಿ, ಹಿಂಗಾರ ಅದೆಲ್ಲವೂ ಕೂಡ ಇಲ್ಲಿ ಅವರಿಗೆ ಅವರ ಹರಕೆಯನ್ನು ಈಡೇರಿಸುವ ಮುಖಾಂತರ ಅವರು ಇಲ್ಲಿಗೆ ಈ ಹರಕೆಯ ಭಾಗವಾಗಿ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಇದೆಲ್ಲ ಪರಿವಾರ. ಹೌದು. ನಾವು ಈಗ ಈ ಭಾಗದ ಜನರು ಸಿರಿ ದೈವವನ್ನ ನಂಬುವವರು ಜಾಸ್ತಿ ಇದ್ದಾರೆ. ಸಿರಿ ದೈವದ ಮೂಲ ಸ್ಥಾನ ಇದೆ ಅಂತ ನಾವು ಹೇಳ್ಬೋದು. ಹೌದು, ಸತ್ಯನಾಪುರ ಅಂದ್ರೆ ಇದೆ. ನಾವು ಸತ್ಯನಾಪುರ ಅಂತ ನಾವು ಇಲ್ಲಿಂದ ಈ ಭಾಗವನ್ನು ಸತ್ಯನಾಪುರ ಅರಮನೆಗೆ ಇದು ಸಂಬಂಧಪಟ್ಟಂತಹ ಭಾಗ. ಇದರಲ್ಲಿ ನಮಗೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತಹ ವಿಚಾರದಲ್ಲಿ ನಾವು ಸತ್ಯನಾಪುರ ಅರಮನೆಗೆ ನಾವು ಆಗ ಇದು
ಈಗ ಇವತ್ತು ಬೆಳಿಗ್ಗೆ ಧ್ವಜಾರೋಹಣ ಆಗ್ಬೇಕಾದ್ರೆ ಸತ್ಯನಾಪುರ ಅರಮನೆಯಿಂದ ನಾವು ಹೂ ಹಿಂಗಾರವನ್ನು ತಂದು ದೇವರಿಗೆ ಸಮರ್ಪಿಸಿ ಆಮೇಲೆ ಇಲ್ಲಿ ಧ್ವಜಾರೋಹಣ ಆಗ್ಬೇಕು ಅನ್ನುವಂಥದ್ದು ಕೂಡ ನಮಗೆ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಂತಹ ವಿಚಾರ. ಆದ್ರಿಂದ ಸತ್ಯನಾಪುರ ಅನ್ನುವಂತಹ ಸಿರಿಯ ಮೂಲ ಸ್ಥಾನ ಅದು ಇದುವೆ. ನಡುವಲ್ ಅಂತ. ನಡ್ವಲ್ ಅಂದ್ರೆ ಇದು ಸತ್ಯನಾಪುರ ಅರಮನೆಯ ಸಿರಿಯ ಮೂಲ ಸ್ಥಾನ. ಅದರಲ್ಲೂ ಕೂಡ ಗರ್ಭಗುಡಿಯ ಒಳಗೆ ಸಿರಿ ಇರುವುದು ಎಲ್ಲಿಯೂ ಕೂಡ ಇಲ್ಲ. ಅದು ಈ ನಡ್ವಲ್ ಕ್ಷೇತ್ರದಲ್ಲಿ ಮಾತ್ರ ಇರೋದು. ಹೌದು. ಇವತ್ತು ಧ್ವಜಾರೋಹಣ ಆಗಿದೆ. ಇವತ್ತಿಂದ ಜಾತ್ರಾ ಮಹೋತ್ಸವ ಆರಂಭ ಆಗ್ಲಿಕ್ಕೆ ಅನೇಕ ವೀಕ್ಷಕರು ನೋಡ್ತಾ ಇರ್ತಾರೆ, ಅನೇಕರು ಸಿರಿ ದೈವದ ಭಕ್ತರಾಗಿದ್ದಾರೆ ಅಂತ ಪ್ರೀತಿಯಿಂದ ಸ್ವಾಗತ ಮಾಡೋದಾದ್ರೆ. ಹೌದು. ನಮ್ದು ನಡ್ವಾಲ್ ಲೋಕನಾಥೇಶ್ವರ ದೇವಸ್ಥಾನದ ನಡ್ವಾಲ್ ಸಿರಿ ಜಾತ್ರೆಗೆ ಈಗ ಪ್ರತಿ ವರ್ಷ ಕೂಡ ಭಕ್ತರು ಊರ ಪರವೂರಿಂದ, ನಾನು ಆಗ್ಲೇ ಹೇಳಿದಾಗೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಮತ್ತೆ ಇಲ್ಲಿ ಕಾಸರಗೋಡು, ಚಿಕ್ಕಮಗಳೂರು, ಮೈಸೂರು ಈ ಭಾಗದಿಂದ ಒಂದಷ್ಟು ಜನ ಭಕ್ತಾದಿಗಳು ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಲಿಕ್ಕೋಸ್ಕರ ಈ ದೇವರಲ್ಲಿ ಪ್ರಾರ್ಥನೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ ಒಂದಷ್ಟು ಭಕ್ತಾದಿಗಳು. ಈ ವರ್ಷ ಕೂಡ ನಾವು ಜಾತ್ರೋತ್ಸವವನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೇವೋ ಈ ಹಿಂದೆ, ಅದೇ ರೀತಿಯಾಗಿ ನಾವು ಜಾತ್ರೋತ್ಸವವನ್ನು ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ನಿರಂತರವಾಗಿ ಅನ್ನದಾನದ ವ್ಯವಸ್ಥೆ ಇದೆ. ಅದರ ಜೊತೆಗೆ ನಾವು ಬೆಳಿಗ್ಗೆ ಮತ್ತು ಸಂಜೆ ಫಲಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ದೇವರ ಧಾರ್ಮಿಕ ವೈದಿಕ ಕಾರ್ಯಕ್ರಮ. ಅದೇ ರೀತಿಯಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ ಈ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದಲ್ಲಿ ನಮಗೆ 2ನೇ ತಾರೀಕಿಗೆ ನಮ್ಮ ಮಾಣಿಲ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಕೂಡ ಇಲ್ಲಿಗೆ ಬಂದು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತುಳುನಾಡಿನ ಎಲ್ಲ ಮೂಲ ಸಿರಿ ಆಲಡೆ ಕ್ಷೇತ್ರದ ಈ ಒಂದು ನಡ್ವಾಲ್ ಕ್ಷೇತ್ರದ ನಮ್ಮದು ವಾರ್ಷಿಕ ಜಾತ್ರೆಗೆ ತಾವೆಲ್ಲರೂ ಬರಬೇಕು. ಭಕ್ತಾದಿಗಳು ಎಲ್ಲರೂ ಕೂಡ ಈ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಬೇಕು. ಅದರ ಜೊತೆಗೆ ಈ ದೇವರ ಒಂದು ಉತ್ಸವವನ್ನು ನೋಡಿ ಪುನೀತರಾಗಬೇಕು ಅನ್ನುವುದನ್ನು ಕೂಡ ನಾನು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ನಾನು ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿಯಾನೆಗ್ಲೆ ಮೂರು ಬಾರಿ.